ವಾಕ್ಯ ಅನೇಕರು ಸಭೆಗೆ ಬರ್ತಾರೆ, ವಾಕ್ಯ ಕೇಳೋದಿಲ್ಲ. ಅನೇಕರು ವಾಕ್ಯ ಕೇಳ್ತಾರೆ, ಅರ್ಥ ಮಾಡಿಕೊಳ್ಳೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಬೀಜ ಬಿತ್ತವನು ಹೋದ ಅಂತ. ಓಕೆ, ಬೀಜ ಏನಾಗಬೇಕು? ಬಿದ್ದು ಮೊಳಕೆ ಹೊಡ್ಬೇಕು. ಎನಿವೆ, ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡೋಣ. ಜನ ಯಾಕೆ ಚರ್ಚಿಗೆ ಹೋಗ್ತಾರೆ? ಅನೇಕರು ನಾನಾ ಕಾರಣಗಳಿಗೋಸ್ಕರ ಸಭೆಗೆ ಹೋಗ್ತಾರೆ, ಚರ್ಚ್ಗಳಿಗೆ ಹೋಗ್ತಾರೆ. ಒಂದು ಸಾರಿ ನಮ್ಮ ಚರ್ಚಿಗೆ ಒಬ್ಬೊಂದು ಕುಟುಂಬ ಬರ್ತಾಯಿತ್ತು. ಅವರು ಬರೋದನ್ನು ನಿಲ್ಲಿಸಿದ್ರು. ನಾವು ಅವ್ರ ಮನೆಗೆ ಹೋಗಿ ನಾವು ಕೇಳಿದ್ವಿ, ಏನು ನೀವು ಚರ್ಚಿಗೆ ಬರ್ತಾಯಿಲ್ಲ, ಏನಾಯಿತು ಅಂತ ಕೇಳಿದರೆ, ಇಲ್ಲ ಪಾಸ್ಟ್ರೇ, ನಾವು ಇನ್ನೊಂದು ಚರ್ಚಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ನಮಗೆ ಊಟ ಹಾಕ್ತಾರೆ, ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅವ್ರು ಆ ಚರ್ಚಿಗೆ ಹೋಗೋ ಕಾರಣ ಏನು? ಹಾಗಾದರೆ ಊಟ ಹಾಕ್ತಾರೆ. ನಮಗೆ ಅಲ್ಲಿ ಚರ್ಚ್ ಮುಗಿದ ತಕ್ಷಣ ಏನಿದೆ? ಊಟ ಇದೆ, ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ ಅಂತ. ಇನ್ನೂ ಕೆಲವರು ಚರ್ಚಿಗೆ ಹೋಗ್ತಾರೆ. ಚರ್ಚಿಗೆ ಹೋಗೋದಂದರೆ ಒಂದು ಎಕ್ಸೈಟ್ಮೆಂಟ್. ವಾರಕ್ಕೊಂದು ದಿವಸ. ನಾನು ಸಹ ನಮ್ಮ ಊರಲ್ಲಿ ಸಂಡೇ ಬಂದ ತಕ್ಷಣ ಸಂಡೇ ಬಟ್ಟೆ ಅಂತ ಸಂಡೇಗೋಸ್ಕರ ತೆಗೆದಿಟ್ಟಿರೋ ಬಟ್ಟೆ ಇದೆ. ಓಕೆ, ಎಷ್ಟು ಜನ ಹಾಗೆ ಸಂಡೇಗೋಸ್ಕರ ತೆಗೆದಿಟ್ಟಿರ್ತೀರಿ? ಓಕೆ, ಸಂಡೇ ಅಷ್ಟು ಅದನ್ನು ಬೇರೆ ಎಲ್ಲಿ ಹಾಕೋಂಗಿಲ್ಲ. ಎಲ್ಲಿ ಹಾಕೋದು? ಸಂಡೇ ಮಾತ್ರ ಹಾಕೋದು. ಸೊ ಸಂಡೇ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಮ್ಮ ಊರಲ್ಲಿ ಗಂಟೆ ಹೊಡಿತದೆ, ಚರ್ಚ್ ಬೆಲ್ ಹೊಡಿತದೆ, ರಿಂಗ್ ಆಗುತ್ತೆ. ಅವಾಗ ನಾವೆಲ್ಲ ಹೋಗೋದು. ಇಟ್ಸ್ ಅನ್ ಎಕ್ಸೈಟ್ಮೆಂಟ್. ಚರ್ಚಿಗೆ ಹೋಗೋದಂದರೆ ಒಂದು ಎಕ್ಸೈಟ್ಮೆಂಟ್. ಸೊ ಅನೇಕರು ಚರ್ಚಿಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಆ್ಯನ್ ಎಕ್ಸೈಟ್ಮೆಂಟ್. ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಚರ್ಚಿಗೆ ಹೋಗ್ತೇವೆ. ಕೆಲವರು ಚರ್ಚಿಗೆ ಏನಕ್ಕೆ ಹೋಗ್ತಾರೆ ಅಂದರೆ, ಕ್ಯೂರಿಯಾಸಿಟಿ. ಏನು ನಡೆದಿದೆ ಇಲ್ಲಿ ನೋಡೋಣ. ಓಕೆ, ಏನು ನಡೀತಾ ಇದೆ, ಯಾರ್ಯಾರು ಬರ್ತಾರೆ. ನಮ್ಮ ಚರ್ಚ್ ಅಕ್ಕಪಕ್ಕದಲ್ಲಿ ಕೆಲವರಿದ್ದಾರೆ. ಅವ್ರಿಗೆ ಹೋಗಿ ಕೇಳಿದ್ದೀರಿ, ಅವರು ಕೆಲವು ಸಾರಿ ಭೇಟಿಯಾದಾಗ ಹೇಳ್ತಾರೆ, ಇಂತಿಂಥವ್ರು ನಿಮ್ಮ ಚರ್ಚಿಗೆ ಬರ್ತಾರಲ್ಲ ಅಂತ. ಅವ್ರು ಚರ್ಚಿಗೆ ಬರೋದಿಲ್ಲ, ಆದರೆ ಚರ್ಚಿಗೆ ಬರೋರೆಲ್ಲ ಅವರಿಗೆ ಗೊತ್ತಿದೆ. ಯಾಕೆ? ಅವ್ರಿಗೇನು? ಕ್ಯೂರಿಯಾಸಿಟಿ. ಅನೇಕರು ಚರ್ಚಿಗೆ ಏನಕ್ಕೆ ಹೋಗ್ತಾರೆ ಅಂದರೆ, ಅವ್ರಿಗೇನಂತೆ? ಕ್ಯೂರಿಯಾಸಿಟಿ. ಏನು ನಡೀತಾ ಇದೆ ಇಲ್ಲಿ ನೋಡೋಣ ಅಂತ ಅನೇಕರು ಹೋಗ್ತಾರೆ. ಕೆಲವರು ಏನಕ್ಕೆ ಹೋಗ್ತಾರೆ ಚರ್ಚಿಗೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಾವು ಈ ಚರ್ಚಿಗೆ ಹೋಗ್ತೇವೆ ಬ್ರದರ್, ಭಾಳ ವಂಡರ್ಫುಲ್ ಮ್ಯೂಸಿಕ್. ಏನಿದೆ? ವಂಡರ್ಫುಲ್ ಮ್ಯೂಸಿಕ್. ನಾವು ನಮ್ಮ ಚರ್ಚಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತಾರೆ, ಗೊತ್ತಾ ನಿಮಗೆ? ನಮ್ಮ ಚರ್ಚಲ್ಲಿ ಏನು ಮಾಡ್ತಾರೆ? ಡ್ಯಾನ್ಸ್ ಮಾಡ್ತಾರೆ. ನೀವು ಯಾಕೆ ಚರ್ಚಿಗೆ ಹೋಗ್ತೀರಿ? ಮ್ಯೂಸಿಕ್, ಕ್ಲಾಸ್ ಮ್ಯೂಸಿಕ್ ಸರ್. ಮ್ಯೂಸಿಕ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಎಲ್ಲಿಗೆ ಹೋಗ್ತೇನೆ? ಆ ಚರ್ಚಿಗೆ ಹೋಗ್ತೇನೆ. ಯಾಕೆ ಈ ಚರ್ಚಿಗೆ ಹೋಗ್ತೀರಿ? ಅಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ ಮತ್ತು ಒಳ್ಳೆ ಡ್ಯಾನ್ಸ್ ಇದೆ, ಅದಕ್ಕೋಸ್ಕರ. ಇನ್ನು ಕೆಲವರು ಏನಕ್ಕೆ ಚರ್ಚಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಮ್ಮ ಪ್ರೆಸ್ಟೀಜು. ನಾವು ಈ ದೊಡ್ಡ ಚರ್ಚಿನ ಸದಸ್ಯರು. ಒಂದೇ ಮಾರ್ಗ ಚರ್ಚ್ ಇದೆಯಲ್ಲ, ಅದ್ರದ್ದೇನು ನಾವು ಸದಸ್ಯರು. ನಾವು ಯಾಕೆ ಚರ್ಚಿಗೆ ಹೋಗಿದ್ರೆ, ಅದು ನಮ್ಮ ಚರ್ಚ್ ಸರ್, ಅದು ನಮ್ಮದು ಚರ್ಚ್, ದೊಡ್ಡ ಚರ್ಚ್ ನಮ್ಮ ಚರ್ಚ್. ಅವ್ರು ದೊಡ್ಡ ಚರ್ಚಿಗೆ ಹೋಗ್ಬೇಕಂತೆ. ಯಾಕಂತ ಹೇಳಿದ್ರೆ ಪ್ರೆಸ್ಟೀಜ್. ಸಣ್ಣ ಚರ್ಚಿಗೆ ನಾವು ಹೋಗಲ್ಲ, ಅವೆಲ್ಲ ಸಣ್ಣ ಸಣ್ಣ ಗೂಡುಗಳು, ಅಲ್ಲಿ ನಾವು ಹೋಗಲ್ಲ. ದೊಡ್ಡ ಚರ್ಚಿಗೆ ನಾವು ಹೋಗಬೇಕು. ಯಾಕಂತ ಹೇಳಿದರೆ ನಮ್ಮ ಪ್ರೆಸ್ಟೀಜ್, ನಮ್ಮ ಗೌರವ, ನಮ್ಮ ಘನತೆಗೆ ತಕ್ಕ ಹಾಗೆ ದೊಡ್ಡ ಸಭೆಗೆ ನಾವು ಹೋಗ್ತೀವಿ ಅಂತ. ಓಕೆ, ಕೆಲವರು ಹಾಗೆ ಹೋಗ್ತಾರೆ. ಕೆಲವ್ರದ್ದು ಏನಂತ ಹೇಳಿದ್ರೆ, ಕೆಲವ್ರು ಯಾಕೆ ಚರ್ಚಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅದು ಸಂಪ್ರದಾಯ. ಏನದು? ಸಂಪ್ರದಾಯ. ಹುಟ್ಟಿದಾಗಿಂದ ನಾವು ಹೋಗ್ತಾ ಇದ್ದೀವಿ ಸರ್. ಸಂಡೇ ಆದ ತಕ್ಷಣ ಏನು ಮಾಡೋದು? ಬೇಗ ಶೇವ್ ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು, ಓಕೆ, ಒಂದು ಬ್ರೇಕ್ಫಾಸ್ಟ್ ಮಾಡಿ, ಓಕೆ, ಒಂದು ಸಂಗೀತ ಬೈಬಲ್ ಹಿಡ್ಕೊಂಡ್ಬಿಟ್ಟು ಚರ್ಚಿಗೆ ಹೋಗೋದು. ಯಾಕೆ ಹೋಗ್ತೀರಂದರೆ, ನಾವು ಹುಟ್ಟಿದಾಗಿಂದ ಹೋಗ್ತಾ ಇದ್ದೀವಿ, ಅದಕ್ಕೆ ಹೋಗ್ತೀವಿ. ಚರ್ಚಿಗೆ ಏನಕ್ಕೆ ಹೋಗ್ತೀರಿ ನೀವು? ನಾವು ಹುಟ್ಟಿದಾಗಿಂದ ಹೋಗ್ತಾ ಇದ್ದೇವೆ, ಅದಕ್ಕೋಸ್ಕರ ನಾವು ಚರ್ಚಿಗೆ ಹೋಗ್ತೇವೆ. ಇವತ್ತು ಆನ್ಲೈನಲ್ಲಿ ಎಷ್ಟೋ ಜನ ಕೇಳ್ತಾ ಇರ್ಬೋದು. ಓಕೆ, ಅವರಿಗೂ ಸಹ ಇದೇ ಸಂದೇಶ. ಏನಂತ ಹೇಳಿದ್ರೆ, ಚರ್ಚಿಗೆ ನೀವೇನಕ್ಕೆ ಹೋಗ್ತೀರಿ? ಚರ್ಚಿಗೆ ನಾವು ಏನಕ್ಕೆ ಹೋಗ್ತೇವೆ? ಓಕೆ, ಇದು ನಮ್ಮ ಘನತೆ, ನಮ್ಮ ಗೌರವ, ಅದಕ್ಕೆ ನಾವು ಚರ್ಚಿಗೆ ಹೋಗ್ತೇವೆ. ನಾನು ಕೇಳಿದ್ದೀನಿ ಎಷ್ಟು ಜನರಿಗೆ. ನಾನು ಟೀಮಲ್ಲಿದ್ದಾಗ ಬೇರೆ ಚರ್ಚ್ಗಳಿಗೆ ಹೋಗಿ ಪ್ರಸಂಗ ಮಾಡುವಾಗ ಕೆಲವ್ರು ಹೇಳ್ತಾಯಿದ್ರು, ಏನಂತ ಹೇಳಿದ್ರೆ, ಇಲ್ಲ ಸರ್, ಇದು ನಮ್ಮ ಪ್ರೆಸ್ಟೀಜು,
ನಾವು ಈ ಚರ್ಚಿನ ಮೆಂಬರು ಅಂತ ಅವರು ಹೆಮ್ಮೆ ಪಟ್ಕೊಳ್ತಾರೆ. ಅದಕ್ಕೋಸ್ಕರ ಅವರು ಆ ಚರ್ಚಿಗೆ ಹೋಗ್ತಾರೆ. ಓಕೆ, ಸೊ ಕೆಲವರ ಸಂಪ್ರದಾಯ. ಓಕೆ, ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಾವು ಸಣ್ಣ ಚರ್ಚಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಮಗೆ ದೊಡ್ಡ ಚರ್ಚ್ ಬೇಕು. ಎಂಥ ಚರ್ಚು? ದೊಡ್ಡ ಚರ್ಚ್ ಇರಬೇಕು, ಎಕ್ಸೈಟ್ಮೆಂಟ್ ಇರಬೇಕು, ಭಾಳ ಜನ ಇರಬೇಕು. ಒಂದು ಚರ್ಚಲ್ಲಿ ಎಷ್ಟು ಜನ ಇದ್ದರೆ ಯೇಸು ಸ್ವಾಮಿ ಬರ್ತಾರೆ? ರಮೇಶ್, ಸುಮಾ, ಪಾಸ್ಟರ್ ನವೀನ್, ಮೂವರು ಇದ್ದುಬಿಟ್ರೆ ಯೇಸು ಸ್ವಾಮಿ ಬರ್ತಾರಾ? ಅದು ಚರ್ಚಾ? ಖಂಡಿತ ಖಂಡಿತ ಯೇಸು ಸ್ವಾಮಿ ಇಬ್ಬರು ಅಥವಾ ಮೂರು ನನ್ನ ಹೆಸರಿನಲ್ಲಿ ಸೇರಿದರೆ, ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ, ಖಂಡಿತವಾಗಿ ಬರ್ತಾರೆ. ಹಲ್ಲೆಲೂಯಾ. ಓಕೆ ಪ್ರಿಯರೇ, ಕೆಲವ್ರಿಗೆ ಏನಂತ ಹೇಳಿದ್ರೆ ಬಿಗ್ ಚರ್ಚ್ ಬೇಕು. ಕೆಲವ್ರಿಗೆ ಏನಂದರೆ ಪಾಶ್ ಇರಬೇಕು ಚರ್ಚ್. ಹೆಂಗಿರಬೇಕು? ಪಾಶ್ ಇರಬೇಕು. ನಮ್ಮ ಚರ್ಚಲ್ಲಿ ನಾವು ಸ್ಕೂಲಲ್ಲಿ ನಡೆಸ್ತಾ ಇರಬೇಕಾದ್ರೆ ಒಬ್ಬ ಸಹೋದರಿ ಬರ್ತಾಯಿದ್ರು. ಅವ್ರು ಸ್ವಲ್ಪ ಒಳ್ಳೆ ಸ್ಥಾನದಲ್ಲಿ ಇದ್ದವರು. ಅವ್ರು ಬರಲಿಲ್ಲ ಚರ್ಚಿಗೆ. ಹೋಗಿ ಕೇಳಿದರೆ, ನಮಗೆ ಆ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ರೀ. ಏನು ಹೇಳಿದರು? ಬೆಂಚ್ ಮೇಲೆ. ಓಕೆ, ನಿಮಗೆಲ್ಲ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಓಕೆ, ಆಮೇಲೆ ನೀವು ಬಂದು ಹೇಳ್ಬೇಡ್ರಿ ನಮಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಬರೀ ಬೆಡ್ ಇದ್ದರೆ ಕೂತ್ಕೊಳ್ತೀವಿ ಅಂತ. ಓಕೆ, ಅದಕ್ಕೆ ಅವ್ರಿಗೆ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರು ಚರ್ಚ್ ಬಿಟ್ಟು ಹೋದರು. ಓಕೆ, ವಾಕ್ಯ ಏನು ಸಿಗ್ತದೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಎದ್ರ ಬಗ್ಗೆ ಯೋಚನೆ? ಬೆಂಚು, ಚೇರು, ಬೆಡ್ಡು. ಓಕೆ, ಸೊ ಆ ಥರ ಇರಬೇಕು. ಯೋಚನೆ ಮಾಡ್ಕೊಂಡು ನೋಡ್ರಿ, ನಾವು ಹಾಗಿದ್ದೀವ ಅಥವಾ ಹಾಗಿದ್ದೀವ? ಮೊದಲು ಹಾಗೆ ಇದ್ವಿ ತಾನೇ? ಮೊದಲು ಇದ್ದೀವಿ, ಈಗ ಇಲ್ಲ. ದೇವನಾಮಕ್ಕೆ ಸ್ತೋತ್ರ. ಕೆಲವ್ರಿಗೆ ಏನಂತ ಹೇಳಿದ್ರೆ ಪಾಶ್ ಇರಬೇಕು, ದೊಡ್ಡದಿರಬೇಕು, ಎಲ್ಲ ಫೆಸಿಲಿಟಿ ಇರಬೇಕು. ಓಕೆ, ಅಲ್ಲಿ ಪಾರ್ಕಿಂಗ್ ಇರಬೇಕು. ಬೆಂಗಳೂರಾಗಿ ಇವಾಗ ಎಲ್ಲಿ ಸಿಗುತ್ತೆ ಪಾರ್ಕಿಂಗು? ಓಕೆ, ನೀವು ಯಾಕೆ ಚರ್ಚಿಗೆ ಹೋಗಲ್ಲ ಅಂತ ಕೇಳಿದ್ರೆ, ಪಾರ್ಕಿಂಗೇ ಇಲ್ಲ ಸಾರ್ ಅಲ್ಲಿ, ನಾವು ಕಾರ್ ತೊಗೊಂಡು ಏನು ಪ್ರಯೋಜನ? ಈಗ ಅವ್ರು ಕಾರ್ ತೊಗೊಂಡಿದ್ದಾರೆ, ಕಾರ್ ತೊಗೊಂಡೇ ಎಲ್ಲಿಗೆ ಹೋಗಬೇಕು? ಚರ್ಚಿಗೆ ಹೋಗ್ಬೇಕು. ಯಾಕಂದರೆ ಯೇಸು ಸ್ವಾಮಿ ನಿಂತ್ಕೊಂಡು ಕಾಯ್ತಾ ಇರ್ತಾರೆ, ಇವರು ಕಾರಲ್ಲಿ ಬರ್ತಾರೋ ಇಲ್ಲ ನೋಡೋಕ್ಕೆ ಅಲ್ವಾ? ಸೊ ನಾವು ಕಾರ್ ತೊಗೊಂಡಿದ್ದೀವಿ, ಕಾರ್ ತೊಗೊಂಡೇ ನಾವು ಚರ್ಚಿಗೆ ಹೋಗ್ತೀವಿ. ನಾನು, ಹೆಂಡತಿ, ಮಕ್ಕಳೆಲ್ಲ ಸೇರಿ ಆ ಚರ್ಚಿಗೆ ಹೋಗೋಕ್ಕಾಗಲ್ಲ ಸರ್. ಯಾಕಂತೀರ? ಅಲ್ಲಿ ಏನಿಲ್ಲ, ಪಾರ್ಕಿಂಗ್ ಇಲ್ಲ. ಓಕೆ, ಚರ್ಚಿಗೆ ಹೋಗೋರು ನೋಡ್ರಿ ಇವರೆಲ್ಲ. ಕೆಲವರು ಏನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ತಮ್ಮ ಹತ್ರ ಏನಿದೆ ಅದನ್ನು ತೋರ್ಸೋಕ್ಕೆ ಹೋಗ್ತಾರೆ. ಓಕೆ, ಏನೇ ಆಗಲಿ ಚರ್ಚಿಗೆ ಹೋಗುವ ನಾನು ನೋಡಿದ್ದೀನಿ. ಓಕೆ, ಅಷ್ಟು ಚಿನ್ನ ಹಾಕ್ಕೊಂಡು ಬರ್ತಾರೆ. ಏನಕ್ಕೆ ಚಿನ್ನ ಹಾಕ್ಕೊಂಡು ಬರೋದು? ಅವ್ರು ಯೇಸು ಸ್ವಾಮಿ ಕೇಳಿದರೆ ಯೇಸು ಸ್ವಾಮಿಗೆ ಏನು ಹೇಳ್ತಾರೆ ಗೊತ್ತಾ ಅವರು? ಮತ್ತು ನೀನು ಹಾಕ್ಕೊಂಡಿಲ್ವಾ ಚಿನ್ನ? ಯಾಕಂದ್ರೆ ಯೇಸು ಸ್ವಾಮಿದು ಬ್ರೆಸ್ಟ್ ಪ್ಲೇಟ್ ಏನು ಎದ್ರದ್ದು? ಚಿನ್ನದ್ದು ಅಂತ ಹೇಳಿಬಿಡ್ತಾರೆ. ಯೇಸು ಸ್ವಾಮಿ ತೋರಿಸೋದಕ್ಕೆ ಚಿನ್ನದ ಬ್ರೆಸ್ಟ್ ಪ್ಲೇಟ್ ಹಾಕಿಲ್ಲ. ನೀವು ಬರೋದೇನಕ್ಕೆ? ಇವತ್ತು ಅವಳು ಇಷ್ಟೊಂದು ಚಿನ್ನ ಹಾಕ್ಕೊಂಡು ಬಂದಿದ್ದಾಳೆ, ನಾನು ಮುಂದಿನ ವಾರ ಅಂಥದ್ದೇ ಅದಕ್ಕಿಂತ ಡಬಲ್ ಇದ್ದದ್ದು ಏನು ಮಾಡಬೇಕು? ಇದು ನಡೀತದೆ. ಇದು ಹೆಚ್ಚಾದ ಕಡೆಗೆ ನಡೀತದೆ. ಚರ್ಚ್ ಇರೋದು ಅದಕ್ಕಾಗಿ ಅಲ್ಲ, ನಾವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋಣ. ಒಂದು ಸಾರಿ ಉಡುಪಿನಲ್ಲಿ ಕಾನ್ಫರೆನ್ಸ್ ನಡೆದಾಗ ನನಗೊಂದು ಪ್ರಶ್ನೆ ಕೇಳಿದರು, ಹೆಂಗಸರು ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ. ದೊಡ್ಡ ಕಾಂಪ್ಲಿಕೇಟೆಡ್ ಪ್ರಶ್ನೆ ಇದು. ಬರೀ ಸೀರೆ ಉಡಬೇಕು ಅಂತ ಹೇಳಿದ್ರೆ ಉಳಿದವರೆಲ್ಲ ಜಗಳ ಮಾಡಿಬಿಡ್ತಾರೆ. ಯಾಕೆ ಚೂಡಿದಾರ ಹಾಕೋ ತಪ್ಪ ಅಂತಾರೆ. ನೀವು ಬರೀ ಚೂಡಿದಾರ ಹಾಕ್ಕೋಬೇಕಂತ ಹೇಳಿದ್ರೆ ಸೀರೆ ಉಟ್ಕೊಂಡವ್ರು, ಓಕೆ ನಾವು ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಬಾರ್ದಾ, ನಾವೆಲ್ಲ ಮಾಡರ್ನ್ ಅಂತ ಹೇಳ್ತಾರೆ. ಅದಕ್ಕೆ ನಾನೊಂದು ಸಿಂಪಲ್ ಉತ್ತರ ಹೇಳಿದೆ ಅವರಿಗೆ. ಏನಂತ ಹೇಳಿದ್ರೆ, ನೀವು ಚರ್ಚಿಗೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ರೆಡಿಯಾಗ್ರಿ, ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಯೇಸುವೆ ನಾನು ಹೇಗೆ ಕಾಣ್ತೀನಿ ಅಂತ ಕೇಳಿಬಿಡ್ರಿ, ಉತ್ತರ ಸಿಕ್ಬಿಡುತ್ತೆ. ಹಲ್ಲೆಲೂಯಾ. ಓಕೆ, ಸೊ ನಮಗೆ ಉತ್ತರ ಸಿಗುತ್ತೆ. ನಾವು ನೀಟಾಗಿರಬೇಕು, ಚೆನ್ನಾಗಿರ್ಬೇಕಂತ ದೇವ್ರ ಚಿತ್ತ. ಅದಕ್ಕೋಸ್ಕರ ನಮಗೆ ದೇವರು ಒಳ್ಳೆ ಬಟ್ಟೆಯನ್ನೆಲ್ಲ ಕೊಟ್ಟಿದ್ದಾರೆ ಅಲ್ವಾ? ಸೊ ನಾನೇನು ಹೇಳ್ತೇನೆ ಅಂದರೆ, ಯಾಕೆ ನಾವು ಚರ್ಚಿಗೆ ಬರ್ತೇವೆ? ವೈ ಡು ವಿ ಕಮ್ ಟು ಚರ್ಚ್? ಸಭೆಗೆ ನಾವು ಏಕೆ ಬರ್ತೇವೆ? ರೈಟ್. ಅನೇಕರು ಸಭೆಗೆ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ,
ನಾವು ಅವ್ರಿಗಿಂತ ರಿಚ್ ಇದ್ದೀವಿ, ಅವ್ರಿಗಿಂತ ಹೆಚ್ಚು ಸಂಗತಿಗಳು ನಮ್ಮ ಹತ್ರ ಇದೆ, ನಾವು ಅವ್ರಿಗಿಂತ ಮೇಲ್ನವರು ಅಂತ ತೋರ್ಸೋಕ್ಕೆ ಒಂದು ಸ್ಥಳ, ಅದು ಯಾವುದಂತ ಹೇಳಿದ್ರೆ ಚರ್ಚಿಗೆ ಬಂದಾಗ ನಾವು ತೋರಿಸ್ಕೊಡ್ತೇವೆ, ನಾವು ಹೀಗಿದ್ದೇವೆ, ಅವ್ರಿಗಿಂತ ನಾವು ಮೇಲೆ ಇದ್ದೇವೆ ಅಂತ ನಾವು ತೋರಿಸಿಕೊಡ್ತೇವೆ. ಅದಕ್ಕೋಸ್ಕರ ನಾವು ಚರ್ಚಿಗೆ ಬರ್ತೇವೆ. ಓಕೆ, ಇದು ಒಳ್ಳೆ ಒಂಥರ ಸ್ಪರ್ಧೆ, ಕಾಂಪಿಟೇಷನ್ ಇದ್ದಂಗೆ. ಅನೇಕರು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ರಕ್ತ ಸುರಿಸಿ ಈ ಸಭೆ ಕಟ್ಟಿದ್ದು ಅದಕ್ಕಾಗಿ ಅಲ್ಲ. ಯೇಸು ಸ್ವಾಮಿ ರಕ್ತ ಸುರಿಸಿ ಈ ಸಭೆಯನ್ನು ಕಟ್ಟಿರೋ ಉದ್ದೇಶ ಬೇರೆ. ಅದನ್ನು ನೀನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನನ್ನ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಆಗ್ತದೆ. ಓಕೆ, ಹಲ್ಲೆಲೂಯ. ಕೆಲವ್ರು ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಮಗೊಂದು ಆಶೀರ್ವಾದ ಆದರೆ ಸಾಕು, ನಮಗೊಂದು ಹೀಲಿಂಗ್ ಆದರೆ ಸಾಕು, ನನ್ನ ಮಗಳು ಮದುವೆ ಆಗಿಬಿಟ್ರೆ ಸಾಕು, ನಮ್ಮ ಮಗನಿಗೆ ಒಂದು ಕೆಲಸ ಸಿಕ್ಕರೆ ಸಾಕು ಅಂಥೇಳಿ ಅನೇಕರು ಇಂಥ ಉದ್ದೇಶಗಳನ್ನು ಇಟ್ಕೊಂಡು ಸಭೆಗೆ ಬರ್ತಾರೆ. ಜಗತ್ತಲ್ಲಿ ನೀವು ಬೇಕಾದ್ರೆ ನೀವು ಈ ಚರ್ಚ್ ಬಿಟ್ಟು ಬೇರೆ 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 ಚರ್ಚ್ಗಳನ್ನೆಲ್ಲ ಸುತ್ತಾಡಿ ಬನ್ನಿರಿ, ನಾನಾ ಥರವಾದಂಥ ವ್ಯಕ್ತಿಗಳು ಚರ್ಚಿಗೆ ಬರ್ತಾರೆ. ಓಕೆ, ಒಂದು ಹೀಲಿಂಗ್ ಆಗಲಿ ಅಂಥೇಳಿ. ಓಕೆ, ಇನ್ನೂ ಕೆಲವರು ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲ ಸರ್ ಸಭೆ ಚರ್ಚ್ ಇಲ್ಲೇ ಇದೆ, ಅಷ್ಟು ದೂರ ಏನಕ್ಕೆ ಹೋಗಬೇಕು. ನಮ್ಮೂರಲ್ಲಿ ನಾನೊಂದು ಚರ್ಚಿಗೆ ಹೋಗ್ತಾ ಇದ್ದೆ ಮೊದಲಿಂದ. ಆ ಚರ್ಚ್ ನಾನು ಹೇಟ್ ಮಾಡಲ್ಲ. ಓಕೆ, ಆ ಚರ್ಚಲ್ಲಿ ನಾನು ಒಳ್ಳೆ ಆ್ಯಕ್ಟಿವ್ ಆಗಿದ್ದೆ. ಸೊ ಒಂದು ಸಾರಿ ನಾನು ರಕ್ಷಣೆ ಹೊಂದಿದ ಮೇಲೆ ದೇವರಿಗೆ ನಾನು ಕೇಳ್ತಾ ಇದ್ದೆ, ದೇವರೇ ನಾನು ಈ ಚರ್ಚಿಗೆ ಹೋಗ್ಲಾ ಅಥವಾ ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿ ಚರ್ಚ್ ಮಾಡಿದ್ದಾರೆ ಅಲ್ಲಿ ನಾನು ಹೋಗ್ಲಾ ಅಂತ. ಸೊ ಹೀಗೆ ಭಾಳ ದಿವಸ ನಾನು ಕೇಳ್ತಾ ಇದ್ದೆ. ಒಂದು ಸರಿ ಇದೇ ಚರ್ಚಿಗೆ ನಾನು ಹೋಗ್ತಾ ಇರುವ ಪಕ್ಕನೆ ಐ ಸಾ ಅ ಏಂಜಲ್ ಆಫ್ ದ ಲಾರ್ಡ್ ಇನ್ ದ ಮಿಡ್ಲ್ ಆಫ್ ದ ರೋಡ್. ಓಕೆ, ಸ್ವಾಮಿ ನಂಗೆ ಹೇಳಿದರು, ಹಿ ಈಸ್ ಟೇಕಿಂಗ್ ಯು ಟು ಅನದರ್ ಚರ್ಚ್. ಓಕೆ, ನನಗೆ ಆ ಚರ್ಚ್ ಗೊತ್ತಿದೆ, ನನ್ನ ಎಲ್ಲ ಫ್ರೆಂಡ್ಸ್ ಆ ಚರ್ಚಲ್ಲಿದ್ದಾರೆ. ನಾನು ಆ ಚರ್ಚಿಗೆ ಹೋದೆ. ದೇವ್ರು ನನ್ನನ್ನು ಅಲ್ಲಿ ಬಲವಾಗಿ ಉಪಯೋಗಿಸಿದರು. ಓಕೆ, ಅಂದರೆ ಈ ಹಳೆ ಚರ್ಚ್ ನಾನು ಹೇಟ್ ಮಾಡ್ತೀನಿ ಅಂತ ಅಲ್ಲ, ದೇವ್ರ ಉದ್ದೇಶ ಇತ್ತು ನಾನು ಇನ್ನೊಂದು ಚರ್ಚಿಗೆ ಹೋಗಬೇಕು ಅಂತ. ಅಲ್ಲಿ ಹೋದ್ಮೇಲೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಪ್ರಸಂಗ ಮಾಡೋಕ್ಕೂ ಇನ್ನುಳಿದ ಅನೇಕ ಸಂಗತಿಗಳನ್ನು ಮಾಡೋದಕ್ಕೆ ದೇವರು ನನ್ನನ್ನು ಬಲವಾಗಿ ಉಪಯೋಗಿಸಿದರು. ಹಲ್ಲೆಲೂಯಾ. ಪ್ರಿಯರೇ, ದೇವರು ಒಂದು ಉದ್ದೇಶದಿಂದ ಒಬ್ಬರನ್ನು ಒಂದು ಸಭೆಗೆ ಸೇರಿಸಿರ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರೇ ಕರ್ಕೊಂಡು ಬಂದಿರೋದ್ರಿಂದ ನೀವು ಇಲ್ಲಿದ್ದೀರಿ. ಯಾರು ಕರ್ಕೊಂಡು ಬಂದಿದ್ದಾರೆ? ದೇವರೇ ಕರ್ಕೊಂಡು ಬಂದಿದ್ದಾರೆ. ದೇವರೇ ಕರ್ಕೊಂಡು ಬಂದಿದ್ದರೆ ದೇವ್ರದೊಂದು ದೊಡ್ಡ ಉದ್ದೇಶ ಇದೆ. ಆದ್ದರಿಂದ ದೇವ್ರು ನಿಮ್ಮನ್ನು ಇಲ್ಲಿಟ್ಟಿದ್ದಾರೆ. ಹಲ್ಲೆಲೂಯಾ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಓಕೆ, ಇನ್ನೊಬ್ಬರಿಗೆ ನಾನು ಕೇಳಿದೆ, ಏನು ಸರ್ ನೀವು ಚರ್ಚಿಗೆ ಬರ್ತಾಯಿದ್ರಿ ಇವಾಗ ಇಲ್ಲ ಅಂತ ಕೇಳಿದರೆ, ಇಲ್ಲ ಸರ್ ನಮಗೆ ಆ ಚರ್ಚಲ್ಲಿ ಸೆಕ್ರೆಟ್ರಿ ಪ್ಲೇಸ್ ಕೊಟ್ಟಿದ್ದಾರೆ ಪೊಸಿಷನ್ನು, ಅದಕ್ಕೆ ನಾವು ಈ ಚರ್ಚ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೇವೆ. ಓಕೆ, ಸೆಕ್ರೆಟ್ರಿ ಪೋಸ್ಟ್ ಕೊಟ್ಬಿಟ್ರೆ ಚರ್ಚ್ ಬಿಟ್ಬಿಡೋದಾ? ಈಗ ನಿಮ್ಮನ್ನು ಚೇರ್ಮನ್ ಆಗಿ ಮಾಡ್ತೀನಿ, ಇಲ್ಲ ನಿಮ್ಮನ್ನು ಸೆಕ್ರೆಟ್ರಿಯಾಗಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಈ ಚರ್ಚ್ ಬಿಟ್ಟು ಎಲ್ಲಿಗೆ ಹೋದರು? ಬೇರೆ ಚರ್ಚಿಗೆ ಹೋದರು. ಪ್ರಿಯ ಸಹೋದರ ಸಹೋದರಿ, ಹೀಗೆ ನಾವು ಸಭೆಗೆ ಚರ್ಚಿಗೆ ಇಂಥ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದರೆ ದೇವರು ಆಶೀರ್ವಾದ ಮಾಡ್ತಾರೆ. ದೇವರು ಅದಕ್ಕೆ ಆಗ ಆಶೀರ್ವಾದ ಹಾಗಾದರೆ ಇನ್ನೂ ಕೆಲವರು ಚರ್ಚಿಗೆ ಬರ್ತಾರೆ. ಅವರು ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಾನು ವಾಕ್ಯ ಕೇಳಬೇಕು. ಎಷ್ಟು ಜನ ನಾನು ವಾಕ್ಯ ಕೇಳಲೇಬೇಕಂತ ಬಂದಿದ್ದೀರಿ? ಹಲ್ಲೆಲೂಯಾ. ಓಕೆ, ನಾನು ವಾಕ್ಯ ಕೇಳಬೇಕು, ವಾಕ್ಯದಲ್ಲಿ ಬೆಳಿಬೇಕು ಅಂತ ಆಸಕ್ತಿ ಇಟ್ಕೊಂಡು ನೀವು ಬಂದಿದ್ರೆ ದೇವರು ವಾಕ್ಯ ಕೊಡ್ತಾರೆ. ವಾಕ್ಯ ಏನು ಅಂತ ನಾವು ನೋಡ್ಕೊಳ್ಳೋಣ. ವಾಕ್ಯದ ವಿಷಯದಲ್ಲಿ ಹೇಳಲಿಕ್ಕೆ ತುಂಬ ಇದೆ. ಒಂದು ವಚನ ಓದಿಕೊಳ್ಳೋಣ. ಪ್ರಕಟಣೆ 2, ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ ಹಾಗೂ 17ನೇ ವಚನ. ಪ್ರಕಟಣೆ 2:17. ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರ. ಎಲ್ಲರೂ ಹೇಳೋಣ, ಮನ್ನ ಏನಾಗಿತ್ತು? ಪ್ರಿಯರೇ, ದೇವರು
ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ದೇವರೇ ನನಗೆ ವಾಕ್ಯ ಕೊಡು ಅಂತ ಎಷ್ಟು ಜನ ಕೇಳ್ತೀರಲ್ಲ? ಓಕೆ ಪ್ರಿಯರೇ, ದೇವರು ವಾಕ್ಯ ಯಾರಿಗೆ ಕೊಡ್ತಾರೆ ಅಂತ ನೋಡಿದರೆ ದೇವರು ಹಸಿದವರಿಗೆ ಕೊಡ್ತಾರೆ. ಇಸ್ರಾಯೇಲ್ರು ಅಡವಿಯಲ್ಲಿದ್ದರು, ಅವರು ಹಸಿವೆಂದಿದ್ದಾರೆ ಅಂತ ಹೇಳಿ ದೇವರು ಅವರಿಗೆ ಊಟ ಕೊಟ್ಟರು. ಆ ಊಟ ಹೇಗೆ ಕೊಟ್ಟರು ಅಂತ ಹೇಳಿದರೆ, ಇವರು ಬೀಜ ಬಿತ್ತಲಿಲ್ಲ, ಇವರು ಕೊಯ್ಲಿಲ್ಲ, ಭೂಮಿಯನ್ನು ಹಸನು ಮಾಡಲಿಲ್ಲ, ಆದರೆ ದೇವರು ಅವರಿಗೆ ಊಟ ಕೊಟ್ಟರು. ಯಾಕಂದರೆ ಆತನ ಜನರು ಹಸಿವೆಯಿಂದ ಬಳಲಬಾರ್ದು ಅಂಥೇಳಿ. ಪ್ರಿಯರೇ, ಇವತ್ತು ನೀವು ಚರ್ಚಿಗೆ ಬಂದಿದ್ದೀರಲ್ಲ, ನೀವು ಬೇರೆ ಯಾವ ಉದ್ದೇಶದಿಂದ ಬಂದಿಲ್ಲ. ಅವರನ್ನು ನೋಡಬೇಕು, ಇವರನ್ನು ನೋಡಬೇಕು, ಅಥವಾ ಇಲ್ಲಿ ನಮಗೆ ಊಟ ಹಾಕ್ತಾರೆ, ಅಥವಾ ಇನ್ನು ನನ್ನ ಪ್ರೆಸ್ಟೀಜು, ಅದಕ್ಕೋಸ್ಕರ ನೀವು ಚರ್ಚಿಗೆ ಬಂದಿಲ್ಲ. ನೀವು ನಾನು ದೇವ್ರ ವಾಕ್ಯ ಕೇಳಲೇಬೇಕು. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಲ್ಲದ ಮನಸ್ಸಿನಿಂದ ದೇವ್ರ ವಾಕ್ಯ ಕೇಳ್ತಾರೆ. ಹೇಗೆ? ಒಲ್ಲದ ಮನಸ್ಸಿನಿಂದ ಊಟ ಮಾಡೋರು ಯಾರು ಗೊತ್ತಾ? ಒಂದು. ಎರಡನೇದಾಗಿ, ತಾಯಂದಿರಿಗೆ ದೊಡ್ಡ ಸಮಸ್ಯೆ. ಏನು ಸಮಸ್ಯೆ? ತಾಯಂದಿರಿಗಿರೋ ದೊಡ್ಡ ಸಮಸ್ಯೆ ಯಾವ್ದು ಹೇಳ್ರಿ ನೋಡೋಣ? ಮಕ್ಕಳಿಗೆ ಉಣಿಸೋದು. ಪಾಸ್ಟರ್ ನವೀನ್ಗೂ ದೊಡ್ಡ ಸಮಸ್ಯೆ ಈ ಮಕ್ಕಳಿಗೆ ಉಣಿಸೋದು. ಏನು ಗೊತ್ತಾ, ಮಕ್ಕಳು ಬಾಯಿನೇ ತೆರೆಯಲ್ಲ. ಓಕೆ, ಅದಕ್ಕೇನು ಮಾಡ್ತಾರೆ ತಾಯಂದಿರು? ಮಾಡು ಅಂತಾರೆ. ಈಗ ನಾನು ನಿಮಗೇನು ಹೇಳ್ತೀನಿ? ಮಾಡು. ದೇವರೇ ಹೇಳಿದ್ದಾರೆ, ಅಗಲವಾಗಿ ಬಾಯಿ ತೆರೆ. ಎಲ್ಲರೂ ಹೇಳೋಣ, ಅಗಲವಾಗಿ ಬಾಯಿ ತೆರೆ. ನಿದ್ದೆ ಮಾಡಿಬಿಡ್ರಿ, ಇವತ್ತು ಹೇಳ್ರಿ, ಅಗಲವಾಗಿ ಬಾಯಿ ತೆರೆ. ನಾವೇನು ಹೇಳ್ತೀವಿ? ತುಂಬಿಸ್ತಾರ ದೇವರು? ಪಾಸ್ಟ್ರಿಗೂ ಅದೇ ಪ್ರಾಬ್ಲಮ್. ನಾನು 37 ವರ್ಷದಿಂದ ಚರ್ಚೆ ನಡೆಸ್ತಾ ಇದ್ದೀನಿ. ನನಗಿರೋ ದೊಡ್ಡ ಸಮಸ್ಯೆ ಏನಂದರೆ, ನಿಮ್ಮ ಹೊಟ್ಟೆಯೊಳಗೆ ದೇವ್ರ ವಾಕ್ಯ ತುಂಬಿಸೋದೇ ಒಂದು ದೊಡ್ಡ ಕಷ್ಟ. ಚಪ್ಪಾಳೆ ತಟ್ರಿ, ಕೈ ಎತ್ರಿ, ರಾಗ ಹಾಡ್ರಿ, ಹಲೋ ಹೇಳ್ರಿ, ಹಲ್ಲೆಲೂಯಾ ಹೇಳ್ರಿ, ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ಯಾಕೆ ಗೊತ್ತಾ? ವಾಕ್ಯ ಹೇಳುವಾಗ ನಿಮ್ಮನ್ನು ಎಬ್ಬಿಸ್ತಾ ಇರಬೇಕು. ಆವಾಗ ನೀವು ವಾಕ್ಯ ಕೇಳ್ತೀರಿ. ಪ್ರಿಯ ಸಹೋದರಿ, ನಮಗೆ ವಾಕ್ಯದ ಹಸಿವಿತ್ತು ತುಂಬ. ನಾವು ರಕ್ಷಣೆ ಹೊಂದಿದ ತಕ್ಷಣ ದೇವರಾತ್ಮನು ನಮ್ಮೊಳಗೆ ಒಂದು ಕೆಲಸ ಮಾಡಿದರು. ಆ ಕೆಲಸ ಏನಂದರೆ ಹಸಿವು, ತುಂಬ ಹಸಿವು. ನಮಗೆ ನಮ್ಮೂರಲ್ಲಿ ವಾಕ್ಯ ಹೇಳೋರು ಇರಲಿಲ್ಲ. ಈಗ ನಾವು ನಿಮ್ಮೂರಿಗೆ ಬಂದಿದ್ದೀವಿ, ನಿಮಗೆ ವಾಕ್ಯ ಹೇಳೋಕ್ಕೆ ಇಲ್ಲೇ ಬಂದಿದ್ದೀವಿ. ಚರ್ಚ್ ಕಟ್ಟಿ ಬನ್ರಪ್ಪ, AC ಇದೆ, ಫ್ಯಾನ್ ಇದೆ, ಓಕೆ, ಆರಾಮಾಗಿ ಕೂತ್ಕೊಂಡು ವಾಕ್ಯ ಹೇಳ್ರಿ ಅಂತ. ನಾವು ನಮ್ಮೂರಲ್ಲಿ ವಾಕ್ಯ ಹೇಳೋರು ಇರಲಿಲ್ಲ. ನಾವು ಊರೂರು ಅಲಿತಾ ಇದ್ವಿ, ನಾವು ವಾಕ್ಯ ಹೇಳೋರು ಎಲ್ಲಿದ್ದಾರಂತ ಹುಡ್ಕೊಂಡು. ಅವ್ರು ಎಲ್ಲಿ ಬರ್ತಾರೋ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಯಾಕೆ ಅಂತ ಹೇಳಿ, ಇವತ್ತು ದೇವರ ವಾಕ್ಯ ಹೇಳ್ತಿದೆ, ಕ್ರಿಸ್ತನ ವಾಕ್ಯವು ನಿಮ್ಮೊಳಗೆ. ಕಮ್ ಆನ್ ಎವ್ರಿಬಡಿ, ಹಲೋ ಎವ್ರಿಬಡಿ ಹೇಳೋಣ, ಕ್ರಿಸ್ತನ ವಾಕ್ಯವು ನಿಮ್ಮೊಳಗೆ ಸಮೃದ್ಧಿಯಾಗಿ ವಾಸಿಸಲಿ. ಇವತ್ತು ದೇವರ ವಾಕ್ಯ ನಮ್ಮೊಳಗೆ ಸಮೃದ್ಧಿಯಾಗಿ ವಾಸಿಸುವ ಹಾಗೆ ದೇವರು ಕಾರ್ಯ ಮಾಡೋದಕ್ಕೆ ಒಂದು ಕಾರಣ ಏನಂದರೆ ಹಸಿವು. ಏನಿರಬೇಕು ಒಬ್ಬರಿಗೆ? ಹಸಿವು. ನಾವು ಚರ್ಚಿಗೆ ಬನ್ನಿರಿ ಫೋನ್ ಮಾಡ್ತಾಳೆ ನನ್ನ ಹೆಂಡ್ತಿ, ಯಾಕೆ ಬಂದಿಲ್ಲ? 108 ಸುಳ್ಳು. ಓಕೆ, 108 ಏನು ಹೇಳ್ತೀವಿ ನಾವು? ಸುಳ್ಳು ಹೇಳ್ತೀವಿ. ಒಂದನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ, ಒಲ್ಲದ ಮನಸ್ಸಿನಿಂದ ಚರ್ಚಿಗೆ ಬಂದರೆ ನೀವು ರಾಗ ಹಾಡ್ಬೋದು, ಆರಾಧನೆ ಮಾಡ್ಬೋದು, ವಾಕ್ಯ ಕೇಳ್ಬೋದು, ವಾಕ್ಯದ ರಹಸ್ಯ ನಿಮಗೆ ಗೊತ್ತಾಗುವುದಿಲ್ಲ, ವಾಕ್ಯದ ಮರ್ಮ ನಿಮಗೆ ಗೊತ್ತಾಗುವುದಿಲ್ಲ, ವಾಕ್ಯದಲ್ಲಿ ನೀವು ಆಳವಾಗಿ ಬೇರೂರುವುದಿಲ್ಲ, ವಾಕ್ಯದಲ್ಲಿ ಬೆಳೆದು ಫಲ ಕೊಡುವುದಿಲ್ಲ, ವಾಕ್ಯ ನಿಮಗೆ ಬಲ ಕೊಡುವುದಿಲ್ಲ. ಯಾಕಂದರೆ ನೀವು ಬರ್ತಾ ಇರೋದು ಏನಕ್ಕೆ? ಹೇಗೆ ಬಂದಿದ್ದೀರಿ? ಎಲ್ಲರೂ ಹೇಳೋಣ, ಎಂಥ ಮನಸ್ಸು? ಹೋಗ್ಲೋ ಬೇಡವೋ? ಇವತ್ತು ಚರ್ಚಿಗೆ
ಹೋಗ್ಲೋ ಬ್ಯಾಡು ಏನು ಹೋರಾಟ, ಮಲಗಿದಲ್ಲಿನೇ ಹೋರಾಟ. ಕಡೆಗೆ ಹೇಳಿಬಿಡೋದು, ಅಮ್ಮ ಕರೀತಾ ಇದ್ದಾಳೆ ಅಥವಾ ಗಂಡ ಕರೀತಾ ಇದ್ದಾಳೆ, ಹೆಂಡತಿ ಕರೀತಾ ಇದ್ದಾಳೆ, ನಡ್ರಿ ಹೋಗೋಣ ಚರ್ಚಿಗೆ. ತುಂಬ ಸುಸ್ತು, ತಲೆ ಹೊಡಿತಾ ಇದೆ. ತಲೆ ಇದ್ದವ್ರಿಗೆ ಹೊಡಿತದೆ, ಮತ್ತೆ ಏನು ಹೊಡಿತಾ ಇದೆ? ತಲೆ ಹೊಡಿತಾ ಇದೆ. ಅಲ್ಲೊಂದು ಸುಳ್ಳು. ಪ್ರಿಯ ಸಹೋದರ ಸಹೋದರಿ, ಯಾಕೆ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆಂದರೆ, ಇಂಥವರಿಗೆ ದೇವರ ವಾಕ್ಯ ಸಿಕ್ಕುವುದಿಲ್ಲ. ನೋ, ಯು ವಿಲ್ ನಾಟ್ ಗೆಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಕೇಳಿದರೂ ವಾಕ್ಯದ ತಿರುಳು ನಿಮಗೆ, ವಾಕ್ಯದ ತಾತ್ಪರ್ಯ ನಿಮಗೆ ಗೊತ್ತಾಗುವುದಿಲ್ಲ. ದೇವರು ಹೇಳ್ತಾರೆ, ಅವರಿಗೆ ಬಚ್ಚಿಟ್ಟ ಮನ್ನ ಕೊಟ್ರಂತೆ. ಓಕೆ, ದೇವರು ಅಡವಿಯಲ್ಲಿ ಅವರಿಗೆ ಮನ್ನ ಕೊಟ್ಟರು, ತನ್ನ ಭಕ್ತರಿಗೆ ದೇವರು ಬಚ್ಚಿಟ್ಟ ಮನ್ನ ತೆಗೆದಿಟ್ಟಿದ್ದಾರೆ. ನಮಗೆ ದೇವರ ವಾಕ್ಯವೆಂಬ ರೊಟ್ಟಿ, ದೇವರ ವಾಕ್ಯವೆಂಬ ಮನ್ನ ಬಹಳ 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 ಪ್ರಾಮುಖ್ಯ. ಯಾಕೆಂತ ನಾವು ಮುಂದೆ ನೋಡೋಣ. ಒಂದು ಪೇತ್ರ ಎರಡನೇ ಅಧ್ಯಾಯ 2ನೇ ವಚನ ಹೇಳ್ತದೆ ಏನೆಂದರೆ, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಶುದ್ಧ ಹಾಲು ಯಾವುದು? ಪ್ರಿಯರೇ, ಎಲ್ಲರ ಕೈಯಲ್ಲಿ ವಾಕ್ಯ ಹಿಡ್ಕೊಂಡು ಹೇಳ್ರಿ, ಇದು ಹಾಲು. ಎಲ್ಲರೂ ಹೇಳೋಣ, ಇದು ರೊಟ್ಟಿ. ಎಲ್ಲರೂ ಹೇಳೋಣ, ಇದು ಮಾಂಸ. ಹಲ್ಲೆಲೂಯ. ಇದನ್ನೇ ಪವಿತ್ರಾತ್ಮನು ಯಾರು ರಕ್ಷಣೆ ಹೊಂದಿದಾರೋ ಅವರಿಗೆ ಹಾಲಿನ ರೂಪದಲ್ಲಿ ದೇವರ ವಾಕ್ಯವನ್ನು ಅನುಗ್ರಹಿಸ್ತಾರೆ. ಹಲ್ಲೆಲೂಯ. ನಾನು ರಕ್ಷಣೆ ಹೊಂದಿದಾಗ ಸಾವಿರಾರು ಪ್ರಶ್ನೆಗಳು, ಎಷ್ಟೊಂದು ಸಮಸ್ಯೆಗಳು. ಪವಿತ್ರಾತ್ಮನು ಏನು ಮಾಡ್ತಾರೆ ಪ್ರಿಯರೇ? ಒಂದು ಸಂಗತಿ ಸತ್ಯ. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಮಿನಿಸ್ಟ್ರಿಂಗ್ ಟು ಎವ್ರಿಬಡಿ. ಹಲ್ಲೆಲೂಯ. ಪವಿತ್ರಾತ್ಮ ನನ್ನ ಜೀವನದಲ್ಲಿ ಕಾರ್ಯ ಮಾಡಿದ್ದು ಸತ್ಯ. ಅವ್ರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಪವಿತ್ರಾತ್ಮನು ಹೇಗೆ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ವಾಕ್ಯನ ತಗೊಂಡು ಬಂದು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯ. ವಾಕ್ಯ ನಾವು ಕೇಳಿಸ್ಕೊಂಡಾಗ ಪವಿತ್ರಾತ್ಮನು ಒಳಗೆ ಹೋಗಿ ನಮ್ಮೊಳಗೆ ಕಾರ್ಯ ಮಾಡ್ತಾರೆ. ಹಸಿದು ಬರುವವನು ಭಾಗ್ಯವಂತನು. ದೇವ್ರ ವಾಕ್ಯ ಹೇಳ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಪ್ರಿಯರೇ, ಚರ್ಚಿಗೆ ಹಸಿದು ಹೋಗುವವರು ಎಷ್ಟು ಜನ? ಹಸಿದು ಹೋಗುವವರಿಗೆ ದೇವರು ಆಶಾಭಂಗ ಪಡಿಸುವುದೇ ಇಲ್ಲ. ಹಳೆ ಒಡಂಬಡಿಕೆಲ್ಲ ನೋಡ್ತೇವೆ, ಆತನ ಮಕ್ಕಳು ಹಸಿವೆಯಿಂದಿದ್ದಾರಂತ ತಿಳ್ಕೊಂಡು ಅವರು ಬಿತ್ತಲಿಲ್ಲ, ಕೊಯ್ಲಿಲ್ಲ, ಭೂಮಿಯ ಸಾಗುವಳಿ ಮಾಡಲಿಲ್ಲ, ದೇವರು ಅವರಿಗೆ ಊಟ ಕೊಟ್ಟರು. ಹಲ್ಲೆಲೂಯ. ಹಾಗೆ ನೀವು ಹಸಿವೆಯಿಂದ ಬಂದಿದ್ದರೆ ದೇವರ ವಾಕ್ಯ ನಾನು ಕೇಳಬೇಕು, ದೇವರ ವಾಕ್ಯ ತಿಳ್ಕೊಳ್ಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಳ್ಬೇಕು.